ಇನ್ನು ಆಟ ಮಾತಾಡ ಪೂಜಾಲೆ ಅಲ್ಲಡಾ ಏನಪ್ಪಾ ಪೂಜೆ ಅಂತ ಆಯ್ತು. ಪೂಜೆ ಆಯ್ತು. ವಿಚಾರ ಮಾಡಿ ಮಾತಾಡ್ತಾರಲ್ಲ. ಆಯ್ತು ನಾವಂದ್ರೆ ಸ್ವಾಮಿ ಹಟ್ಟಿ ಬರಬೊಟ್ಟೆ ಚಕ್ಕೆ ಹಾಕಿ ಬಿಡುವೆ. ರಂಗಭುಜ ಮಣಿಮಯ ಕನಕಾಂಬರ ತುಂಬಿ ತುಳುಕುವ ಶ್ರೀರಾಮೇಶ್ವರನ ಶೌರ್ಯ ಧೈರ್ಯಕ್ಕೆ ಭಕ್ತಿಗಳು ಫಲಕ್ಕೆ ಓ ಎಂದು ಓಂಕರಿಸಿದವು. ಸರ್ವರಾಜರು ನಿಬ್ಬೆರಗಾಗಿ ತಮ್ಮ ತಮ್ಮ ಮುಗುಟಾಗ್ರಗಳಿಂದ ನನ್ನ ಭಾಗಕ್ಕೆ ವಂದಿಸಿದರು. ಎಲ್ಲ ಓಂಕಾರದ ಜಯಂತಿಗೆ ಶ್ರೀಮನ್ನಾರಾಯಣನ ಕಮಲಗಳನ್ನು ಬಿಡದ ಪೂಜಿಸುತ್ತ ಇಂಥ ಶೂರಾತಿ ಶೂರನ ಮುಂದೆ ಬಂದು ನಿಂತು ಬಂಧವರುದಾರೆಂದು ಕೇಳುವ ನೀನುಗಾರೋ ನಿನ್ನ ಜನನಿ ಜನಗರು ಪ್ರೇಮದಿಂದ ಕರೆಯುವ ನಿನ್ನ ನಾಮ ಅಂಕಿತಬೇಕು. ಜಾವಾದಿ ಪೇಳವದ ನೀನು ಯಾರು? ನಿನ್ನ ಹೆಸರೇನು? ನಿನ್ನ ಹೆಸರು ಕೇಳ್ತಾನೆ ಕೇಳಕತ್ತ ಹೆಸರು ಹೇಳ. ಹೆಸರು ಸಾರಥಿ ಸಾರಥಿ ಅಂತ ಕರೀತಾರೆ ಸ್ವಾಮಿ. ತಾವುದಾರ ತಮ್ಮ ನಾಮ ಹಾಕಿದವೆ. ನೀನೇ ಸಾರಥಿಯೇ, ನೀನೇ ಪರಿಚಾರಕನೇ, ನೀನೇ ವಿದ್ವಾಕ್ಷಕನೇ, ನೀನೇ ದ್ವಾರಪಾಲಕನೇ. ಹಾಗಾದರೆ ಶಿಸ್ತ ಬರುವಂತ ನಾವು ಹಿಡಿ ಹಿಡಿ ಬಂಗಾರದ ಕಡೆಗಳನ್ನು ಕೊಡುವೆ. ಪರಾಕ್ರಮವನ್ನು ವಿಸ್ತರಿಸುವ ನಾನು ಚಿತ್ತವಿಟ್ಟು ಕೇಳು ನೀನು. ಕೇಳ್ತೀನಿ. ಅದು ಏನೆಂದರೆ ಗಂಡುಗಳಿಗಳ ಗಂಡ ಇಂಡು ರಕ್ಕೆದರ ಕುಲಕ್ಕೆ ಮಿಂಡ ತಂದ ಹಾಕಿರುವ ಮುತ್ತಿನ ಬಂಡೆಯನ್ನೋಡು. ನಾನೇ ಶೂರನೆಂದು ನಡೆಯುವ ಆದಮರನ್ನು ಕ್ರಿಮಿನಲಕ್ಕೆ ಅಪ್ಪಳಿಸಿದ ಗಾಕ್ಕನೇ ಎನ್ನ ಭುಜಬಲದ ಪರಾಕ್ರಮದಿಂದ ರಾಜರನ್ನು ಕಲೆಗೆ ಎನ್ನ ಧನಸನ್ನು ಜಯಿಸರಿಸಿದ ಮಾತ್ರಕ್ಕೆ
ಪ್ರಜ್ವಲಿಸುವ. ಹೌದು ಚಕ್ರಮಯ ಹರ್ತಾರ್ಥ ಸುದರ್ಶನ ಮಹಾರಾಜನು ಹೌದು ತಿಳಿಯಲ ಜಾಣ ವೈರ್ಯ ಗಂಟಕ್ಕೆ ಹಾಕುವೆ ಎನ್ನದ ಕಾಲ. ಚಕ್ರ ಮಹಾರಾಜರಂತೆ ಶ್ರೀಮನ್ ಇಲ್ಲಿಗೆ ಯಾಕೆ ಬಂದ್ರೆ ನಾರಾಯಣ ಹಸ್ತದೊಳಗೆ ಮೆರೆಯುವ ಮೆರೆಯುವಂತ ಸುದರ್ಶನ ಚಕ್ರ. ಚಕ್ರ ಆ ಆ ಚಕ್ರ ಮಹಾರಾಜರಾದರೂ ಉಳಿತಾಯಿ ಸ್ವಾಮಿ ಅರಮಂದರನ್ನು ಬಿಟ್ಟು ಈ ಸಭಾಮಂದಿರಕ್ಕೆ ಬಂದ ಕಾರಣ ಈ ಶೃಂಗಾರದಿಂದ ಕಂಗಳಿಸುವ ಬಂಗಾರದ ರಂಗಮಂಡಪಕ್ಕೆ ನಾವೊಂದು ತಾತ್ಪರ್ಯವೇನೆಂದರೆ ವಜ್ರ ವೈಡೂರ್ಯ ಭೂಮಿರಿಕ ಪುಷ್ಯರಾದ ಮಾರಕದ ಮಾಣಿಕ್ಯದಿಂದ ನಮ್ಮ ರಾಜಮಂದಿರವನ್ನು ಯಾತಕ್ಕೆಂದರೆ ಶ್ರೀಮನ್ನಾರಾಯಣನಿಗೆ ಪ್ರೀತಿಯವನೇ ನಾವು ಯಾವ ವೈರಿಯನ್ನು ಕೊಂದು ಮಾಯೊಂದು ಆಜ್ಞೆ ಮಾಡುವನು ಆತನ ಆಜ್ಞೆಮನ ಪೂರಕವಾಗಿ ನಡೆಸುವ ನಿಮಿತ್ತ ಬಂದಿರುವನು. ಸಾರಥಿ ತಿಳಿದೇನೆ ನಾ ಹೇಳಿದ ಸಂಗತಿ. ಬಸವಾಸುರ ಮೈಸಾಸುರು ಪಾಠ ಮಾಡಿದಂತ ಬಸವ ಇದೇ ಚಕ್ರ ಪಾತ್ರಕ್ಕೆ 5 ತೊಲೆ ಬೆಳ್ಳಿ ಕಡೆಗಳನ್ನ ಹಾಕಿರುತ್ತಾರೆ. ಅವ್ರು ತೆಗೆದುಕೊಳ್ಬೇಕು. ನಿನಗೆ ಹೇಳ್ಕೊಟ್ಟ ನನಗೇನಿಲ್ಲ ಕಾಗದ. ಮುಂದೆ ನಮ್ಮ ಗತಿಯ ನಮ್ಮ ರಂಭ ತಿಳಿಯದಮ್ಮ ಇದರ ಮರ್ಮ. ಆಹೋ ಅಮ್ಮ ಸತ್ತಿದ್ದೇವೆ. ನಮ್ಮ ಪ್ರಾಣ ಯಾರಿಗೆ ಹೇಳಬೇಕೆಂಬುದು ತಿಳಿದ ಮರಚಿ ಶಾಸ್ತ್ರೀಯ. ಆಹೋ ನಮ್ಮ ತಂಗಿಯಾದ ರಂಭಾದೇವಿ ಭಕ್ತ ಮಾರಿ ರಕ್ಷಕರು ನಮ್ಮನ್ನು ಗೋಳಾಡ್ತದೆ ಬಿಡುವಾಗಿಲ್ಲ. ಈ ಮೂಢರಿಗೆ ಪರಿಯಿಂದ ಬೇಡಿಕೊಂಡರು ಅಂತಃಕರಣ ಉಂಟೋದಿಲ್ಲ ತಗ್ಗಿ ರಾಜಕೀಯ
ರೂಪದಾನವನೇ ಆ ನಮ್ಮಂತ ಹೆಣ್ಣು ಬಾಲೆಯರನ್ನು ಆ ನಿಮ್ಮಂತ ವೀರರು ಆ ಇಂದು ಗೋಳಾಡಿದರೆ ಆ ನಿಮ್ಮನ್ನು ಶೂರರೆನ್ನುವರೆ ಆ ರಣೇಡಿ ಎಂದು ಕರೆಯುವರು ಆ ನೀವೇ ಶೂರರೆಂದು ಆ ಪ್ರೀತಿ ಪರಿತಾಪವನ್ನು ಕೊಡಬಾರದು ಆ ಏಕೆಂದರೆ ಈ ಜಗತ್ತಿನಲ್ಲಿ ಅವರಿಗಿಂತ ಶೂರರಿರುವ ಅಣ್ಣಯ್ಯ ನಮಗವನು ಕೈಯ ಕೈಲಾಸನಾಥನನ್ನು ಸೋಲಿಸಿದ ನನ್ನಂತ ರಣಧೀರನಿಗೆ ರಣ ಹೇಳಿ ಎನ್ನುವರು ಯಾರು? ಈ ಜಗತ್ತಿನಲ್ಲಿ ನನ್ನಂತ ಸೂರ್ಯರೇ ಇಲ್ಲವೆಂದು ತಿಳಿಯುವಂತರಾಗುವ ವನತೆ ಇದು ನಿಮ್ಮ ಘನತೆ. ಆಹೋ ಅಣ್ಣಯ್ಯ ಆ ಆಹೋ ಅಣ್ಣಯ್ಯಗಳಿರ ಆ ಸೋಮಕ ದೈತನು ಗರ್ವಿಷ್ಠನಾಗಿ ಆ. ಲೋಕಕ್ಕೆ ಹೋಗಿ ಆ ಬ್ರಹ್ಮ ಮೂರ್ತಿಯಲ್ಲಿರುವ ವೇದವನ್ನು ಕದ್ದುಕೊಂಡು ಮರಣಕ್ಕಂಜಿ ಆ ಪಾತಾಳ ಸೇರಿ ಬರುವುದನೆ ಆ ನಿಮಗಾದರೂ ಅವನಿಗೆ ಬಂದಂತೆ ಕೇಳಿ ಬರುವುದು ಆ ಅಂಗಡಿ ಸಾಲವನ್ನು ಹೊರ ಓಡೆಯಲ್ಲಿ ಆ ಓಡಾಡಬೇಡ ಮಕ್ಕಳಲ್ಲಿ ಹೆಂಡತಿಯರಲ್ಲಿ ಆ ಗೆಳೆಯರಲ್ಲಿ ಸಾಗರಲ್ಲಿ ಸತ್ಯದಲ್ಲಿ ಆ ಆ ಸತ್ಯ ಮಾಡಬೇಡ ಆ ಆಚೆ ಒತ್ತಿಟ್ಟು ಬಡ್ಡಿಯ ಸಾಲ ತರಬೇಡ ಆ ಬಾಲಕ ಅಕ್ಕಿ ಆಕಳು ಆ ಮುದುಕ ಬ್ರಹ್ಮಾಂಡ ಒಡತೆಯರನ್ನು ಆ ಎಲ್ಲಿಡಬೇಡ ಆ. ಅಂತ ಬಾಲೆಯರನ್ನು ಆ. ಎಲ್ಲಿದ್ದರೆ ನಿಮಗೇನು ಸಿಗೋದು ರಕ್ಕಸ ವೀರ ಮಾಸೂರ ಕೈ ಹಾಡಿ ಮರಣಕ್ಕಂಜಿ ಪಾತಾಳವನ್ನು ಸೇರಿದರೆ ಆ ಕಳ್ಳ ಶ್ರೀಮನ್ನಾರಾಯಣ ವಿಜಯಪದಿಂದ ಏನ್ ಕೊಡಲಿಲ್ಲ. ಏನೇ ಎಣ್ಣೆ ಆ ಕಳ್ಳ ಶ್ರೀಮನ್ನಾರಾಯಣ ರಾಮ ರೂಪ ತಾಳಿಕೊಂಡದಿಲ್ಲವೇ? ಏನೇ ಎಣ್ಣೆ ನಿಮ್ಮನ್ನು ಯಾತಕ್ಕೆ ಗೋಳಾಡಿಸಿದ್ರೆ ಏನೆಂದರೆ ಹೇಳುತ್ತೇನೆ ಕೇಳು. ಮಹಾಲಿಂಗೇಶ್ವರ ಶತ್ರುವೆಂದು ಬಯಸ್ತನೇ ಶತ್ರು ವಿದ್ಯಂ ಪೀಡಿದಂತೆ ಶತ್ರು ಎಣ್ಣೆ ಘಟನಿಂದ ಹಣ್ಣೆ ಇದರ ಅರ್ಥ ಹೇಳುವರು ಕೇಳು. ಕಾಮಿನಿಗೆ ಶಿವನೇ ವೈರಿ, ಬಂಧು ಬಳಗದವರಿಗೆ ವ್ಯಾಭಿಚಾರಿಯೇ ವೈರಿ, ಮಕ್ಕಳಿಗೆ ವಿದ್ಯೆ ಕಲಿಸದೇ ವೈರಿ, ಮನವುಳ್ಳವರ ಮನೆಗೆ ಸಾಲವೇ ವೈರಿ, ಗಂಡನಿಗೆ ತನ್ನ ರೂಪವತಿ ಹೆಂಡತಿಯೇ ವೈರಿ, ಮುದುಕನಿಗೆ ತನ್ನ ತರುಣಿ ಸತಿಯೇ ವೈರಿ, ನಮ್ಮ ರಕ್ಕಸ ಕುಲಕ್ಕೆ ಆ ಬಂಡ ಇಂದ್ರನೇ ವೈರಿ. ಆದ ಕಾರಣ ನೀನು ವೈರಿಯ ಸತಿ, ಆದ ಕಾರಣ ಈ ಪರಿತಾಪವನ್ನು ಕೊಡುವೆವು. ನಡಿ 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 ನಮ್ಮ ಪಟ್ಟಣಕ್ಕೆ ನಡಿ. ನೀನು ಎಷ್ಟೇ ಪರಿಪರಿಯಿಂದ ಬೇಡಿಕೊಂಡರು ನಾನಿನ್ನನ್ನು ಬಿಡುವುದಿಲ್ಲ. ಸೊಮ್ಮನೆ ನಮ್ಮ ಪಟ್ಟಣಕ್ಕೆ ಆದಿಯನ್ನು ಹಿಡಿದು ನಡಿ ರಾಣಿ. ಆಹೋ ಅಣ್ಣಯ್ಯ ಆ ಇದು ಅಲ್ಲದ ಮಕ್ಕಳೊಂದು ಹೇಳುವನು ಕೇಳು ಆ ರಮಣಿ ಅದು ಹೇಳಿ ಸರಿ.
ನಿಮ್ಮನ್ನು ನಾಶ ಮಾಡಲಾರದೆ ಬಿಡಲಾರ ಹೋ ಅಣ್ಣಯ್ಯ ಪರಿಯಿಂದ ಮುಕ್ತಿನ ಕೆಳಗೊಟ್ಟು ಕೇಳಿಕೊಂಡರು ನಮ್ಮ ಸೆರೆಯನ್ನು ಬಿಡಲಿ ಈ ಪರಿ ನಮ್ಮನ್ನು ಗೋಳಾಡಿಸಿದರೆ ನಾಳೆ ಪರರು ನಿಮ್ಮ ಗಂಡರನ್ನು ಗೋಳಾಡಿಸದೆ ಬಿಡುವರೆ ಪರನಾರಿಯರಿಗೆ ಪಾಪ ಕೊಟ್ಟರೆ ನಮ್ಮ ನರಕದು ನಾಶವಾಗಿ ಹೋಗುವುದು ಮೂಡರೆ ಅತಿ ಭಂಡರೆ ಧರಣ ಎಳೆಕೊಂಡು ಹೋಗಿ ಅಣ್ಣ ಸನ್ನಿಧಿಗೆ ಒಪ್ಪಿಸಿ ವಿಚಿತ್ರನೇ ಹಸಿ ಬೇರೆ ಮಧುರಶೀಲವಾಸನಾದ ಭೀಮೇಶನೆಂಬ ಬಂಡನು ನಮ್ಮ ಅಣ್ಣನಿಗೆ ಎಂದಿಗೂ ಮರಣ ಉಂಟಾಗದಂತೆ ವರವನ್ನು ಕೊಟ್ಟಿರುವನು. ನಿಮ್ಮ ಮರೆಯನ್ನು ಯಾರು ಕೇಳುವುದಿಲ್ಲ. ಯಾರಿ ಯಾರಿ ಅದು ಏನೆಂದರೆ ಇಬ್ಬರನ್ನು ಸರಿ ಹಿಡಿದು ಅವರ ಪಟ್ಟಣವೆಲ್ಲ ಕೂಡಿ ಮಾಡಿದೆ. ಇನ್ನು ಉಳಿದ ಅಷ್ಟದಿಕ್ಪಾಲಕರಾದ ವಾಯು, ನೈತ್ಯ, ಅಗ್ನಿಯ, ವರುಣ, ಈಶಾನ್ಯ ಕುಬೇರ ಮೊದಲಾದ ಮೂಡರಿಗೆ ಕೈ ಸಮುದ್ರಕ್ಕೆ ಹತ್ತಿರವಿದು ಸತ್ಪರಾವತಿಗೆ ನಿಮಗೆ ಸುತ್ತಿ ಹಾಗೆ ರಂಪೆ ಹಬ್ಬಗಳನ್ನು ಕಂಬಕ್ಕೆ ಕಟ್ಟಿ ಅವರ ಕಣ್ಣುಗಳನ್ನು ಕಿತ್ತಿ ಮಣ್ಣು ಪಾಲು ಮಾಡಿದೆ. ಮತ್ತು ಅವರ ಕಟ್ಟ ಮೇಲೆ ತಕ್ಷಣದೊಳಗೆ ಈ ಪರಿ ಮಾಡಿ ನುಗ್ಗಿ ನೀರು ಕುಡಿಯಬೇಕು ತಮ್ಮ. ನಿನ್ನ ಹಪ್ಪನ ಪ್ರಕಾರ 33 ಕೋಟಿ ದೇವತೆಗಳನ್ನು ಮಣ್ಣು ಮುಕ್ಕಿಸಿಬಿಡೋನು. ತ್ರಿಮೂರ್ತಿಗಳೆಂಬ ಮಂಡಲ ಪೈಕಿ ಭೂಮಿಗೆ ವಿಷ್ಣುವಿಗೆ ಆ ಹುದ್ದೆಯನ್ನು ಕೊಡಬೇಕು. ಮತ್ತೆ ಏನು ನಿನ್ನ ಆಜ್ಞೆ ಪ್ರಕಾರ ವಾಸ್ತಲಿಕ್ಕೆ ಅಗ್ರಜಾಯ್ ಈ ಮಾತು ಸಹಜ.
ಅದೇನಿರುವುದು ಚೆನ್ನಾಗಿ ಬರುವಂತವಳ ಚೆನ್ನಾಗಿ ಬರುವಂತವಳಾಗು ನನಗೆ ಕೇಳು ಬಂದರೂ ಸಿಕ್ಕಿಲ್ಲ ನಿಮ್ಮಂತ ಸಿರಿಯನ್ನು ಮುಲಾಡಿಸುವುದೇ ನಮ್ಮ ರಾಕ್ಷಸರದಲ್ಲ ನೀನು ಬರಿ ಬರಿಯಿಂದ ಬೇಡಿಕೊಂಡು ನಾನು ಸರ್ವದ ಬಿಡುವುದಾರೆ ಹಾಗೆ ಏನೋ ಪ್ರಶ್ನೆ ಈ ಮುಖಗಳೆಲ್ಲ ನೋಡಿದರೆ ಹಿಂದೆ ನಿಮಗೆ ಯಮಲೋಕದಲ್ಲಿ ಅಲ್ವಾ ನಾನೇನು ಹೇಳಿದೆ ಇಂಥ ಪಾಪ ಕೆಲಸವನ್ನು ಮಾಡಿದರೆ ಮೆತ್ತ ದೇವಿಯು ನರಕದ ಬಾಗಿಲು ತೆರೆಯುವಳ ಯಮಲೋಕದಲ್ಲಿ ಶಿಕ್ಷೆ ಆಗುವುದೊಂದು ಹೇಳಿದೆಯಲ್ಲ ಆ ಯಮನಮ್ಮ ಬಂದನು ನಮ್ಮಲ್ಲಿ ದಾಸರಾಗಿ ಬಿದ್ದಿರೋರು ಆ ಮೂರ್ತಿ ಎಂಬ ದೇವಿ ಎನ್ನ ಮಾತು ಮೀರದೆ ಎನ್ನ ಸೇವೆ ಮಾಡುತ್ತಿರುವಳು ಅಂದ ಮೇಲೆ ಇನ್ಯಾರು ಕೇಳು ತರುವುದು ನಾರಿ ಎದೆಗೆ ದಾರಿ ನಿನ್ನ ಗಂಡನೆಂಬ ಪಾಮರನು ನಮ್ಮ ಮಹಾಲೋಧಿ ಪಟ್ಟಣಕ್ಕೆ ಎಳೆದುಕೊಂಡು ಹೋಗಿ ನಮ್ಮ ಅಣ್ಣನಾದ ಪಾದ ಸೇವೆ ಮಾಡಲಿಕ್ಕೆ ಹಚ್ಚಿರುವಂತೆ ವೈಕುಂಠವಾಸಿಯಾದ ಆ ಕಳ್ಳ ನಾರಾಯಣನು ಯುದ್ಧದಲ್ಲಿ ಸೋತು ಭೂಮಿಯಲ್ಲಿ ಹಟ್ಟಿಕೊಂಡನು. ಇನ್ನ ಮೇಲೆ ಈ ತ್ರೈ ಜಗತ್ತಿಗೆ ಯಾರು ಸರಿ ಇಲ್ಲ. ರಂಬೆ ಸ್ಥಳದ ಗಂಬೆ ಅದೇನು ಚೆನ್ನಾಗಿ ಹೇಳೋದು.
ಸಂಪತ್ತನ್ನು ತೆಗೆದುಕೊಂಡು ನಮ್ಮನ್ನು ಬಿಟ್ಟರು. ಹರಿಯೋಳು ಅಧಿಕವಾದ ವೇಷನು ನಿಮ್ಮನ್ನು ಎಂದಿಗೂ ಮೆಚ್ಚುವುದಿಲ್ಲ. ಆದ ಕಾರಣ ನಮ್ಮ ಸಂಪತ್ತನ್ನು ತೆಗೆದುಕೊಂಡು ನಮ್ಮನ್ನು ಬಿಟ್ಟು ಅಲ್ಲೇನವರೇ ಮಾತೂರರು.
ಸತಿಯರಾದ ಸತಿರಂಗರಲ್ಲಿ ಸೆರೆಯಿಂದ ಬಿಟ್ಟು ಅವರ ಕೈ ಕಾಲುಗಳಿಗೆ ಉಕ್ಕಿನ ಸಂಕೋಲಗಳನ್ನು ಹಾಕಿ ಸ್ವಚ್ಛವಾದ ಹವನಕ್ಕೆ ಬಿಟ್ಟುವ ಹನುಮ ನಿಮ್ಗೆ ಕೇಳ್ತದೆ ಎದಕ್ಕೆ ಬಲಿಗಳಿಗೆ ಗಂಡನಾದ ತಮ್ಮ ಏಳುವೆನು ಕೇಳು ಮರ್ಮ ಪ್ರಚೋದನೆಂಬ ತಮ್ಮ ಭುಜಧರನ ಪರಕ್ರಮ ಅಷ್ಟದಿಕ್ಪಾಲಕನನ್ನು ಬುದ್ಧಿ ಅವರ ಪಟ್ಟಣವಲ್ಲ ದೊರೆಸುವೆ ಒತ್ತು ಓಡಿಸುವೆ ಸತ್ತೀಸಿ ಕೋಟಿ ದೇವತೆಗಳನ್ನು ಮಣ್ಣು ಮುಕ್ಕದೆ ಆದರೆ ಮಧುರ ಶಿರವಾಸನಾದ ಶ್ರೀ ಭೀಮೇಶನೆಂಬ ಅದವನು ಅವರ ಬಂಧನವನ್ನು ಕೇಳಿ ನಮ್ಮ ಸಂಗಡ ಕದನಕ್ಕೆ ಬರಲಿಲ್ಲ ಅವರ ನಿಮಿತ್ತವಾಗಿ ಕೈಲಾಸಕ್ಕೆ ದಾರಿಯನ್ನು ಇಟ್ಟು ಅವರನ್ನು ಸದೆಬಡಿದು ಅವನ ಗದ್ದಿಗೆಗೆ ನಾನೇ ಅಧಿಪತಿಯಾಗಿ ನಡೆಯುವನು ಅನುದರೆ ನಮೋ ನಮೋ ನಾರಾಯಣ. ಮಹಾಲೋಹವತಿ ಪಟ್ಟಣದ ಅಧ್ಯಕ್ಷನಾದ ಶತ್ರುಪ್ರಶೋಧನೆಂಬ ದಾನವನು ನಮ್ಮನ್ನು ಸೆರೆ ಹಿಡಿದು ಪರಿಹಿಂದ ಬೈದು ನಮ್ಮ ಸಂಪತ್ತನ್ನೆಲ್ಲ ಹಾಳು ಮಾಡಿ ಆ ರಾಜ್ಯಕ್ಕೆ ತಪ್ಪಿದನು ದೇವ ಭಕ್ತರ ಸಂಜೀವ. ನಮ್ಮನ್ನು ಹೊಡೆಯುವುದರಿಂದ ಓಡಾಡಿಸಿ ನೋಯಿಸಿ ಬಿಡಿಸಿ ರಣಕ್ಕೆ ತಪ್ಪಿದರು ತಂದೆ ಇದಕ್ಕೆ
ಅವನಿಗೆ ಶಂಕರನ ವರಬಲವಿರುವುದು. ಅವನ ಮರಣ ಎನ್ನ ಕೈಯಲ್ಲಿಲ್ಲ. ಆದ ಕಾರಣ ಕೈಲಾಸಕ್ಕೆ ಹೋಗೋಣ ಕಟ್ಟಿರಿ, ಹಾದಿಯನ್ನು ಇಟ್ಟಿರಿ. ಎಲ್ಲೋ ಸಾರಥಿ, ಕೈಲಾಸ ದ್ವಾರದಲ್ಲಿ ಆರ್ಭಟ ಆಗು, ಗುಡಕ್ ಗುಡಕ್ ಎಂದು ಶಬ್ದವಾಗು. ಜಯಬೇರಿ ರಣಬೇರಿ ಕಾಳೆ ಪುತ್ತೂರು ಶಬ್ದವೂ ಕೇಳಿ ಬರುವುದು. ಓಹೋ, ಗೊತ್ತಾಯ್ತು, ಶತ್ರುಪಕ್ಷನೆಂಬ ದಾನವರಾಗಿರಬಹುದು. ಶಬಾಷ್ ಶಬಾಷ್, ಹೊರವ ಕೊಟ್ಟ ದೇವರಿಗೆ ತಿರುಗಿ ಬರುವುದು ಕಂಡು ಈಗಲಾದರೂ ಅವರ ಕಣ್ಣಿಗೆ ಬೀಳದಾಗೆ ಬರಿಯಾಗಬೇಕು. ಯಾಕಂದ್ರೆ ಅವರ ಮರಣ ಎನ್ನ ಕರದಲ್ಲಿಲ್ಲ. ಆದ ಕಾರಣ ನನ್ನ ಮಾಯವಾಗದಲ್ಲಿ ಅದು ಸಾರಥಿ, ಅತಿ ಜಾಗೃತಿ. ಇದೇನು ಗುಡಗ್ಗುಡಗ್ಗೆಂಬ ಶಬ್ದದ ಹತ್ಪಟವನ್ನು ಕೇಳಿ ಕೈಲಾಸನಾಥನಾದ ಈಶ್ವರನೆಂಬ ಬಂಡನು ಮಾಯವಾದಂತೆ ಕಾಣುವುದು. ಹಾಗೂ ಪಾರ್ವತಿ ಕೂಡ ಸುಳುವೇ ಇಲ್ಲ, ಒಬ್ಬ ಮಾನವನು ಸುಳುವ ಇಲ್ಲ. ಇದು ಹೇಳು ಮೋಸವಾಯಿತು, ಆದದ್ದು ಹಾಗಲಿ, ಮಾತು ಮಿಂಚಿ ಹೋಯಿತು. ಎನ್ನ ಹಾಟ್ಪಟವನ್ನು ಕೇಳಿ ಮಾಯವಾದಿಯ ಎಲ್ಲ ಅದಮ ಸ್ತ್ರೀಯರಂತೆ ಎತ್ತ ಕಡೆ ಹಿಡಿದಿರುವೆ. ಇವನ ಗಟ್ಟಿಗೆಗೆ ಛತ್ರಪ್ರಸೋದ ಮಹಾರಾಜನೇ ಅಧಿಕರ್ತವನ್ನು 3 ಲೋಕಗಳ ಬೆರಿಯಂತೆ ಜಯ ದನಿಯನ್ನು ಮಾಡಿಸಿರಿ. ವೀರರೇ, ಈ ಮೂರ್ತಿಗಳು ಹಂಗೆ ಹೋದ ಮೇಲೆ ನಮಗೆ ಇನ್ಯಾರ ಭಯ? ನಾವೇ ತ್ರಿಮೂರ್ತಿಗಳು, ನಾವೇ ಸೃಷ್ಟಿಕರ್ತರು, ನಾವೇ ಅಮರಾವತಿ ಪಟ್ಟಣಕ್ಕೆ ವೈಕುಂಠಕ್ಕೆ ಕರ್ತರು. ಶತ್ರು ಪ್ರಶೋಧ ಮಹಾರಾಜನಂದು ದೂರಪಡಿಸುವನು. ದೇವರಾಜ್ಯ ಮಾಡಿ ಆಗ್ರಜ ಮಾತು ವೀರರಕ್ಕಸರೆ ಅಷ್ಟದಿಕ್ಪಾಲಕರನ್ನು ಹಿಡಿದು ಆರಣಕ್ಕೆ ದೊಬ್ಬಿದೆವು. ಯಕ್ಷಸುರ ಮರನಾದ ತತ್ಯೇಸಿ ಕೋಟಿ ದೇವತೆಗಳನ್ನು ಯಪ್ಪಲಾಯನ ಮಾಡಿದೆವು. ನಮ್ಮ ಕುಲಕ್ಕೆ ವೈರಿಯಾದ ಕುಲ್ಲ ನಾರಾಯಣನನ್ನು ಚಿತ್ತದಲ್ಲಿ ಸೋಲಿಸಿ ನಮ್ಮ ಹಸ್ಪಟವನ್ನು
ನಮೋ ನಮೋ ಗೌರೀವರ ಗಂಗಾಧರ ತ್ರಿಪುರರೇ ನಿಮ್ಮ ಪಾದಕ್ಕೆ ನಮೋ ದೇವ ಭಕ್ತ ಸಂಜೀವ. ನಿನಗೆ ಶುಭವಾಗಲಿ, ಮಂಗಳವಾಗಲಿ, ಜಯವಾಗಲಿ. ಮೇಲೆ ಕೆಳಪ ನಾರದ ನಮ ದೇವ, ನಿನ್ನ ಪಾದಗಳಿಗೆ ಯಮನವಾದ ಅಭಿನಂದನೆಗಳು. ದೇವ ದಿವಪ್ರದಾವ. ನಮೋ ನಮ ಶಂಕರ ಸೋಮಶೇಖರ ನಮೋಳೆ, ನಿಮ್ಮ ಪಾದಕ್ಕೆ ವಂದಿಸುವನು ಈಶ್ವರ ಶಂಭು ಶಂಕರ. ಅಹೋ ತ್ರಿಲೋಕ ಸಂಚಾರಿಯಾದ ನಾರದ, ನಿಮಗೆ ಮಂಗಳವಾಗಲಿ, ಶುಭವಾಗಲಿ. ನಾರದ ಮುನೇಂದ್ರ ಸದ್ಗುಣ ಸಾಂದ್ರ, ಸುಮಂಗಲಿಯಾಗಿ ಬಾಳಮ್ಮ ಮಗಳೇ, ಯಮನ ಸತಿಯವಳೆ. ನಮೋ ನಮೋ ಶಂಭು ಶಂಕರ ಗೌರಿವರ ಪಂಪಪತಿ ಮಹೇಶ್ವರ, ನಿಮ್ಮ ಪಾದ ಪದ್ಮಾಂಗಗಳಿಗೆ ವಂದಿಸುವನು ಈಶಾ ಮಹೇಶ. ಐಶ್ವರ್ಯ ಮಸ್ತು ಮಂಗಳವಾಗಲಿ. ಮೇಲಕ್ಕೆಳಪ್ಪ ದೇವೇಂದ್ರ ಸದ್ಗುಣ ಸಾಂದ್ರ. ನಮೋ ನಮೋ ದೇವ, ನಿಮ್ಮ ಪಾದಕ್ಕೆ ವಂದಿಸುವ ದೇವ ಭಕ್ತರ ಸಂಜೀವ. ನಮೋ ನಮೋ ಪೌರುಷ. ಅಹೋ ಅಮ್ಮ ಸಖಿ ಅಮ್ಮ ನಾಯಕರೇ, ಮಂಗಳವಾಗಲಿ, ಶುಭವಾಗಲಿ. ಮಕ್ಕಳೇ ಹಿಮ ಕರಳೆ. ರೈಟ್ ರೈಟ್. ಓ ಜಗದೀಶ್ವರನೇ, ಆ ಮಹಾಲೋಹವತಿ ಪಟ್ಟಣಕ್ಕೆ ಆದಿಕರ್ತನಾದ ಆ ಶತ್ರು ಪ್ರಚೋದ, ಚಿತ್ರ ಪ್ರಚೋದ ಆ ಮತ್ತು ವಿಚಿತ್ರ ಪ್ರಚೋದನೆಂಬ ದಾನವರು ಆ ಇಂದ್ರ ಯಮಾದಿಗಳನ್ನು ಸೆರೆ ಹಿಡಿದು ಪರಿಯಿಂದ ಬಂಧಾನವನ್ನುಂಟು ಮಾಡಿದರು. ಆ ಈ ಯಮನಲ್ಲಿಗೆ ಒಂದು ಬೇಡಿಕೊಳ್ಳಲು ಆ ಅವಳ ಜೊತೆ ಯುದ್ಧಕ್ಕೆ ನಾನು ಹೋದರು. ಆ ನೀನು ಕೊಟ್ಟ ವರದ ಅರಿವಿಲ್ಲದೆ ಆ ಅವರ ಕೂಡ ಘೋರ ಕಾಳಗವನ್ನು ಮಾಡಿ ಆ ಭೂಮಿಯಿಂದ ಮಾಯವಾಗಿ ಬಂದಿರುವರು. ಆ ಈ ಇಂದ್ರನನ್ನು ಬೈದು ಆ ಸಂಪತ್ತನ್ನೆಲ್ಲ ಕಸಿದುಕೊಂಡು ಆ ಅರಣ್ಯಕ್ಕೆ ತಬ್ಬಿರುವರು. ದೇವ ದಿವ್ಯ ಪ್ರಭಾವ. ಅಹೋ ನಾರಾಯಣ, ಪರಿಪರಿಯಿಂದ ಇವರನ್ನು ಹೋಲಿಸಿದ್ರೆ ಹಾಗಾದ್ರೆ ಈಗ ಏನು ಮಾಡಬೇಕು? ಎಂದಿಗೂ ಮರಣವಿಲ್ಲದಂತೆ ವರವನ್ನು ಕೊಟ್ಟಿರುವನು. ಶತ್ರುಗಳಿಂದಲೂ, ಮೃಗಗಳಿಂದಲೂ, ವೈರಿಗಳಿಂದಲೂ ಹಾಗೂ ತೆತೆಸ್ಸಿ ಕೋಟಿ ದೇವತೆಗಳಿಂದಲೂ ಹಾಗೂ ಯುದ್ಧದಲ್ಲಿ ಅಂಧಕಾರ ಮುಚ್ಚುವ ಖಡ್ಗವನ್ನು ಸಹ ಕೊಟ್ಟಿರುವನು. ಇದಕ್ಕೇನು ಗತಿ ನಾರಾಯಣ? ಲಕ್ಷ್ಮೀ ರಮಣ. ಓ ಜಗದೀಶ್ವರ, ಆ ಈಗ ಏನು ಮಾಡಿದರೆ ಅವನಿಗೆ ಮರಣ ಬರೋದು? ಖಡ್ಗವನ್ನು ಕಸಿದುಕೊಳ್ಳಬೇಕಾದರೆ ಏನು ಉಪಾಯ ಮಾಡಬೇಕು? ಆ ವರವನ್ನು ಕೊಡುವಾಗ ಏನೆಂದು ಕೊಟ್ಟಿರುವಿ ದೇವ? ದಿವ್ಯ ಪ್ರಭಾವ. ಇಲ್ಲಿ ಮಂತ್ರ ಅಹೋ ನಾರಾಯಣ, ನಾನು ವರವನ್ನು ಕೊಡುವಾಗ ಅತ್ಯಾಚಾರ, ಅನಾಚಾರ ಮಾಡಬಾರದು, ಪತಿವ್ರತೆ ಸ್ತ್ರೀಯರನ್ನು ಬಳಸಬಾರದು. ಬಳಸಿದ್ರೆ ಮಾತ್ರ ನಿನ್ನ ಕರದಲ್ಲಿರುವ ಖಡ್ಗವು ಸುಟ್ಟು ಹೋಗೋದು ಎಂದು ಹೇಳಿದನು. ಹಾಗೂ ಖಡ್ಗವು ಸುಟ್ಟು ಹೋದರೆ ಮರಣವಿರುವುದು ತಿಳಿತೇ ನಾರಾಯಣ. ಲಕ್ಷ್ಮೀ ರಮಣ. ಆ ಈಗ ಏನು ಮಾಡಿದರೆ ಅವನಿಗೆ ಮರಣ ಬರುವುದು? ಆ ಈ ಜಗತ್ತೇ ಗದಗದ ನಡುಗಿಸುತ್ತಿರುವರು. ಆ ಅತ್ಯಾಚಾರವನ್ನು ಹೆಚ್ಚಾಗಿ ಮಾಡಿದರು ದೇವ. ಮಹಾನುಭಾವ ಅಂತದ್ ಕೊಟ್ಟು ಸುಮ್ನೆ ಕುಂತ ನಮ್ಮ ಅಹೋ ನಾರಾಯಣ, ನಿನ್ನ ಕರದಲ್ಲಿರುವ ಚಕ್ರರಾಜನಿಂದ ಮರಣವಿರುವುದು. ಯಾಕಂದ್ರೆ ಇವನು ಮನುಷ್ಯನಲ್ಲ, ಶತ್ರುವಲ್ಲ. ಆದ ಕಾರಣ ಸುದರ್ಶನನ್ನು ಬರುವ ಕರೆಸು ನಾರಾಯಣ. ಲಕ್ಷ್ಮೀ ರಮಣ. ಹಾಗಾದರೆ ಸುದರ್ಶನವನ್ನು ಬರಮಾಡದ ಅಪ್ಪಣೆಯನ್ನು ಮಾಡುತ್ತೆ. ಇತ್ತ ಬರುವಂತವನು ನಾನು ನಿನಗೆ ಆಜ್ಞೆಯನ್ನು ಮಾಡುತ್ತೇನೆ. ಸುದರ್ಶನ ಮಹಾರಾಜನನ್ನು ಕರೆದುಕೊಂಡು ಬಾ. ಸಾರಥಿ ಅತಿ ಜಾಗ್ರತೆ. ನಮೋ ನಮೋ ದೇವ, ಎನ್ನನ್ನು ಈ ಸಭೆಗೆ ಬರ ಮಾಡಿದ ಕಾರಣವೇನು? ದೇವ ದಿವ್ಯ ಪ್ರಭಾವ. ನಿನಗೆ ಮಂಗಳವಾಗಲಿ, ಶುಭವಾಗಲಿ. ದೀರ್ಘಮಸ್ತು. ಮೇಲ ಕೇಳಪ್ಪ ಚಕ್ರರಾಜನೇ. ಶ್ರೀಮನ್ನಾರಾಯಣೆ, ಎನ್ನನ್ನು ಏನು ಕಾರಣ ಕರೆಸಿನಿ? ಯಾವ ದೇಶದಲ್ಲಿ ನಿನ್ನ ವೈರಿ ಇರುವನು? ಈಗಲೇ ಹೋಗಿ ಅವರನ್ನು
ಚಕ್ರರಾಜನೇ ಅತಿವೇಗನೆ ನಾನೊಂದು ನುಡಿ ಹೇಳಲು ಚೆನ್ನಾಗಿ ಕೇಳುವಂತನಾಗುತ್ತಂತೆ. ಚಕ್ರರಾಜನೇ ಅದೇನು ಚೆನ್ನಾಗಿ ಹೇಳುವಂತವನ ಯಾವ ದೇಶದಲ್ಲಿ ನಿನ್ನ ಮನೆಯಿರುವನು ಅವನು ನಿನಗೆ ನಂಬಿರುವನು. ಈಗಲ ಹೋಗಿ ಅವನ ಮಗ್ಗದ ಎಲುಬುಗಳನ್ನು ದೊಡ್ಡ ಭೂಮಿಗೆ ಕೆಡವಿ ಇಂಡು ಊಟಗಳ ಸಮುದಾಯಕ್ಕೆ ಉಣಲಿಕ್ಕುವೆ. ತಕ್ಷಣವೇನು ಅಪ್ಪಣೆಯನ್ನು ಕೊಡು. ತಂದೆ ಹಿಂದಕ್ಕೆ ನಂದೆ. ಭಕ್ತರು ಶ್ರೇಷ್ಠನಾದ ಸುದರ್ಶನ ಮಹಾರಾಜನೇ ಮಹಾಲೋಹಾಧಿಪಕ್ಷಣಕ್ಕೆ ಅಧ್ಯಕ್ಷನಾದ ಶತ್ರು ಪ್ರಚೋದ ಚಿತ್ರ ಪ್ರಚೋದ ವಿಚಿತ್ರ ಪ್ರಚೋದನೆಂಬ ಬಿರುದಾನವಿರುವರು ಅವರ ಮಬ್ಬನ್ನಿರಿಸಿ ಅಂತಕನ ರೋಗಕ್ಕೆ ಕರೆಸುವ ವಿದ್ಯೆ ನಿನ್ನನ್ನು ಕರೆಸಿದನು. ವರ್ಷನ ನಿನ್ನ ಆಜ್ಞೆ ಪ್ರಕಾರ ಶತ್ರುವಶೋಧ ಕ್ಷಿತ್ರವಶೋಧ ವಿಚಿತ್ರವಶೋಧ ಬಂಡಗಳಿದ್ದರಲ್ಲ ಈ ಕ್ಷಣದೋಡು ಮಕ್ಕಳಿಗೆ ನಿನಗೆ ಸಂತೋಷವನ್ನು ಉಂಟು ಮಾಡುವೆ. ನಾರಾಯಣ ಲಕ್ಷ್ಮೀ ಈ ಕೂಡಲೇ ಹೋಗಿ ಅವರ ಪುನವನ್ನು ಮಾಡಿ ಆ ಬಂಡನಕ್ಕಸರನ್ನು ಸಂಹಾರ ಮಾಡಿ ಬರುವುದಕ್ಕೆ ಅಪ್ಪಣೆಯನ್ನು ಕೊಡುವೆನು. ಚಕ್ರವರ ಮಹಾವೀರ ನಮ್ಮ ಜನಕನ ಆಜ್ಞೆ ಪ್ರಕಾರ ಆಯ್ತು. ಆ ಮೂರ ಮನುಜರಿರುವ ಮಹಾರೋಹವತಿ ಪಟ್ಟಣಕ್ಕೆ ರಥವನ್ನು ತೀರುವುದಿಲ್ಲ. ಸಮಯ ಹಿಡಿದುಕೊಂಡು ಕುಚಿಕೊಂಡು ಸುಟ್ಟು ಬಿಡುವೆ. ಆ ಮೂರರು ಇದನ್ನು ನೋಡಿ ಓಡಿ ಬರ್ತಾರೆ. ಭಾರತಿ ಈಗೇನು ನಾವು ಹೇಳಿದ ಸ್ಥಿತಿ ಗ್ರಾಮದ ಮಾಲಪ್ಪ ಅವರು ಕೃಷ್ಣನ ಪಾತ್ರಕ್ಕೆ 101 ರೂಪಾಯಿ ಆಹಾರ ಕೊಟ್ಟಿರ್ತಾರೆ.
ಘಾತವಾಯ್ತು ವಿಷ್ಣುವಿನ ಮಗನಾದ ಚಕ್ರನೆಂಬ ಸುದರ್ಶ ಮಹಾರಾಜನು ನಿಮ್ಮ ಪಟ್ಟಣದ ದ್ವಾರ ಬಾಗಿಲಿಗೆ ಸೂರ್ಯನ್ನು ಹಚ್ಚಿರುವನು. ಇನ್ನು ನೀವು ಮಾಡಿದ ತಪಸ್ಸಿಗೆ ವಿಷ್ಣುವಿನ ತಂತ್ರದಿಂದ ನಿಷ್ಕಾರಣವಾಗುವುದು. ಅವನು ನಿಮ್ಮ ವಂಶವನ್ನೆಲ್ಲ ನಿರ್ನಾಮ ಮಾಡುವನು. ಇನ್ನು ಮರೆಯಬೇಡಿರಿ. ಇನ್ನು ನಾನು ನಮ್ಮ ಸ್ಥಳಕ್ಕೆ ಹೋಗಿ ಬರುವೆ. ಅಪ್ಪಣೆಯನ್ನು ದಯಪಾಲಿಸು ದಾನವೇಂದ್ರ. ಸದ್ಗುಣ ಸಾಧೇಂದ್ರ. ಅದ್ರ ನೋಡಿ ನೀವು ಲಾಭ ಬೇಕಂತ ಹಚ್ಚಾರ. ನಿನ್ನ ಅಪ್ಪಣೆ ಅಂತೆ ಕ್ಷಣ ಹೋಗಿ ಬರೋಣ. ಹಾಗ್ರಜ ಮಾತಾಡ ಏನು ಕಾರಣ? ನಮ್ಮ ಪುರ ದ್ವಾರಕ್ಕೆ ಹುರಿ ಹಚ್ಚಿರುವೆ. ಕಳ್ಳ, ಈ ಕ್ಷಣ ನಿನ್ನ ತಲೆಯನ್ನು ಒಡೆದು ಬಿಡುವೆನು. ಮೂರ್ಖ ಮಾಡಿದ್ರು ನಿಮ್ಮ ಕೈವಶ ಮಾಡಿಕೊಂಡು ನಾವೇ ಶ್ರೀ ಜಗತ್ತಿಗೆ ಹರಸರಲ್ಲಿ ನಿಂತರೆ ನಿಮ್ಮಂತ ಮೂರ್ಖರಿಗೆ ಗಂಡನಾಗಿ ಬಂದಿರುವೆ. ಇಲ್ಲಿಗೆ ನಿಮ್ಮ ಅಂತ್ಯಕತೆ ಮುಗಿಸೆಂದು ತಿಳಿಯಿರಿ. ಉಗ್ರದ ವಸ್ತುಗೈದು ಮೃತ್ಯುಂಜಯನ ಬಾದವಿಯಂ ಪಡೆದಿರುವುದನ್ನು ಅಹಂಕಾರದ ಮೆರೆಯುವ ವಂಡರ ಗುಂಡಿಗೆ ರಾಜ ಚಕ್ರನ ಕೂಡ ವೇದಕ್ಕೆ ನಿಲ್ಲರಾಯಿ ಮೂಡ ಗೊಂದಲಗಿ ಬಂದಿದೆ ಕೇಳ ಕೇಳು. ಅದೇನು ಮೊದಲವೇ ಚೆನ್ನಾಗಿ ಚೆನ್ನಾಗಿ ಕೇಳಂತ ಆ
ಈಗ ಕೋಟಿ ದೇವತೆಗಳನ್ನು ಮಣ್ಣು ಮುಕ್ಕಿಸಿದೆ. ಈ ದಾನವನ್ನು ನೀವೇನು ಕಾದಾಡುವಿ? ಸುಮ್ಮನೆ ಹಿಂದಕ್ಕೆ ತಿರುಗಿ ಹೋಗಿ ಕಳ್ಳನಾರಾಯಣ ಕಳ್ಳನಾರಾಯಣನ್ನು ಕಳಿಸಿಕೊಡು. ಇಲ್ಲವಾದರೆ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲಲ್ಲ ಫುಲ್ಲ ಮಡಿದು ಹೋಗಿದ್ದಾರೆ. ನಾನು ಹೇಗೆ ಮಾಡಲಿ? ಎನ್ನ ಹನಿಗಳು ಇರುವರು ಮಡಿದು ಹೋದರೆ ಹೌದು ಸ್ವಾಮಿ. ಎನ್ನ ಹನಿಜರ ದೇವರ ಸ್ಥಳಕ್ಕೆ ಹೌದು ಹೋಗೋಣ ಸ್ವಾಮಿ. ರಥವನ್ನು ಹೊಡಿಯುವಂತವನಾದ ಸಾರಥಿ ಜಾಗೃತಿ. ಆಟ ಮುಗಿಸ್ಬಿಡ್ತೀನಿ ನಾನು. ಆಟ ನಂಗೆ ಏನಿಲ್ಲ ಸೀದಾ ಇದಕ್ಕಾಕ ಅವ್ರು ಹೇಳಿದ್ರೆ ಕೇಳಲ್ಲ ನಾನು. ಏನು ಆಟಕ್ಕೆ ಬೆಳಿಲ್ಲ ನಾನು. ಮತ್ತೆ ನಾನು ಏನು ಮಾಡಕತ್ತೀನಿ? ಎನ್ನ ಹನಿಜನಾದ ವಿಚಿತ್ರ ಪ್ರಸೋದರ ಹೋದ ಕಾರ್ಯ ಏನಾಯಿತು ಸ್ವಾಮಿ? ಆ ಚಕ್ರನ್ನು ಯುದ್ಧವನ್ನು ಮಾಡಿ ಮಡಿದು ಹೋದರು. ಇದು ಏನು ಮೋಸವಾಯಿತು? ಹೌದು ಸ್ವಾಮಿ, ಮೋಸ ಆಯ್ತು. ಮೊದಲು ನೀವು ಮಾಡಿದ್ರಿ. ಆ ಚಕ್ರ ನಮ್ಮ ಬಂಡನಲ್ಲಿ ರಥವನ್ನು ಹೊಡೆಯುವಂತ ನಾನು ಸಾರಥಿ ಹದಿನಾಲ್ಕು
ಸುಮ್ಮನೆ ಎನ್ನ ಪಾದ ಸನ್ನಿಧಿಗೆ ಶರಣಗತರ ಇಲ್ಲವೇ ನಿನ್ನ ಕಳಿಸಿದಂತಹ ಹತಮರನ್ನು ಕಳಿಸು. ಯಾತಕ್ಕೆಂದರೆ ನೋಡಲಿಕ್ಕೆ ಇನ್ನು ನೀನು ಸಣ್ಣ ಪೋರನಂತೆ ಕಾಣುವುದು. ನಿನ್ನನ್ನು ಕೊಲ್ಲುವುದಕ್ಕೆ ಎನ್ನ ಮನಸ್ಸು ಒಪ್ಪಲಾರದು. ಇಂದು ಹಿರಿಗಿ ಹೋಗು ಬಂಡ ಬುದ್ಧಿಹೀನನಾದ ಮಧ್ಯ ಕೊಡುಗ ದೇವತರ ಹಂಗನ ಮಣಿಯರನ್ನು ಪರಿಯಿಂದ ಗೋಳಾಡಿಸಿ ನಾವೇ ಜಗತ್ತಿಗೆ ಹರಸರೆಂದು ನಿಜಮರೆ ನಿಮ್ಮಂತ ಪಡಬೇಡ. 30 ಕೋಟಿ ದೇವತೆಗಳಿಗೆ ನಿಂದ ಚಂಡ ಪ್ರಚಂಡ ಇಂದು ದೇವತರ ನಿಂದ ರಣದೋ ಉದ್ದಾಂಡ ಈ ಚಿತ್ರ ಪ್ರಚೋದರೊಡನೆ ಯುದ್ಧವನ್ನು ಮಾಡುವಂತನಾಗು. ಇಲ್ಲವೇ ಎನ್ನ ಪಾದ ಸನ್ನಿಧಿಗೆ ಸಾರಗತನಾಗು. ನಿನ್ನ ಕಳಿಸಿದಂತ ಆ ಕಳ್ಳ ನಾರಾಯಣನು ಬರೆಯಳು. ನಿನ್ನಿಂದಾಗದ ದುರ್ವ ನಿಮ್ಮ ಮನೆಗೆ ಹೋಗಿ ನಿನ್ನ ಸಾಧಿಸುವುದರಿಗೆ ತಿಳಿಯುವ ನಿನಗೆ ಮರಣಗಾಲ ಸಮೀಪವಾಗಿರುವುದು. ಯಾತಕ್ಕೆ ಪ್ರಾಣಗೊಳ್ಳುವೆ ಜಾಗ್ರತೆಯಿಂದ ಬಿದ್ದಕ್ಕೆ ನಿಲ್ಲು. ನನ್ನ ಅಣ್ಣನನ್ನು ನಿನ್ನ ಬಿಂಕವು ಮುಂದೆ ನನ್ನ ಮುಂದೆ ತೋರ ಬಂದೆಯ. ನಿಮ್ಮಂತ 100 ಮಂದಿ ಬಂದರು ನನ್ನನ್ನು ಏನು ಮಾಡಲಾರರು.
ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲದೆ ಬಂದ ಗರುಡ. ಮೂರ್ಖನಾದ ಚಿತ್ರಮಶೋಧನೆ ಎಂದಿಗೆ ನಿನ್ನ ಆಯುಷ್ ಮುಗಿದಂತೆ ಕಾಣುವುದು. ಸುಮ್ಮನೆ ಹಿಂದಿರುಗಿ ಹೋಗಿ ನಿಮ್ಮ ಆ ಬಂಡನಾದ ಶತ್ರುಮಶೋಧನೆ ಕಳಿಸಿಕೊಡು. ಎಲ್ಲವಾದರೂ ಎಲ್ಲವಾದ ಕರೆದು ಸಲವದ ಜೀವದಾನ ಕೊಡುವ ಎಲ್ಲವೇ ಜಾಗ್ರತೆಯಿಂದ ಮುಂದಕ್ಕೆ ಆದವ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲು. ಜಾಗ್ರತೆಯಿಂದ ಮುಂದಕ್ಕೆ ಎರಡು ಎಣಗಳನ್ನು ನೋಡಿ ಆ ಮೂಡನು ಇವನು ಸತ್ತ ಸುದ್ದಿಯನ್ನು ಆ ಮೂಡನಿಗೆ ತಿಳಿಸಿ ಭಾರತೆ ಸ್ವಾಮಿ, ಆ ಚಿತ್ರನು ಕೂಡ ಯುದ್ಧವನ್ನು ಮಾಡಿ ಇಲ್ಲಿ ನಿನ್ನ ಮುಂದೆ ತುಂಡು ತುಂಡು ಮಾಡಿ ಹಾಕ್ಯಾನ ನೋಡು ಗೋಳಾಡು. ಇದು ಏನು ಮೋಸವಾಯಿತು? ಅವ್ರು ಮಾಡಿದ್ದು ಮೋಸ ಇಲ್ಲ. ನನ್ನ ತಮ್ಮನಾದ ವಿಚಿತ್ರನು ದೇವರ ಸ್ಥಳಕ್ಕೆ ರಥವನ್ನು ಹೊಡೆಯುವಂತ ಸಾರಥಿ